ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಬೇಕಾದ್ರೆ ಈ ರೀತಿಯ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ಕೂಗಿಸಿದ್ರೆ ಸಾಕು. ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ಉಪ್ಪು ಹಾಕಿ ಬೇಯಿಸೋದ್ರಿಂದ ಸಿಪ್ಪೆ ಕೂಡ ಈಸಿಯಾಗಿ ತೆಗೆಯೋದಕ್ಕೆ ಬರ್ತದೆ. ನೋಡಿ ಯಾವ ರೀತಿಯಲ್ಲಿ ನಾನು ತೆಗಿತಾ ಇದ್ದೇನೆ ಅಂತ. ಹೀಗೆ ಮಾಡೋದ್ರಿಂದ ನಮಗೆ ಸಮಯ ಕೂಡ ಉಳಿತಾಯ ಆಗ್ತದೆ ಮತ್ತು ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮಧ್ಯಾಹ್ನ ಊಟದ ನಂತರ 1 ಗ್ಲಾಸ್ ನೀರು ಮಜ್ಜಿಗೆಯನ್ನು ಕುಡಿಬೇಕು. ಈ ರೀತಿ ನಾವು ನೀರು ಮಜ್ಜಿಗೆ ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಿ ಆಗ್ತದೆ. ಈ ನೀರು ಮಜ್ಜಿಗೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ರುಚಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಗ್ಲಾಸಿಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರಿಸಿ ಕುಡಿತಾ ಇದ್ರೆ ಆಹಾ, ಸುಲಭವಾಗಿ ಜೀರ್ಣಕ್ರಿಯೆ ಆಗುತ್ತೆ. ಪ್ರತಿದಿನ ನಾವು ಒಂದು ಹಸಿರು ಸೊಪ್ಪನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಇದರಿಂದ ಆರೋಗ್ಯ ಚೆನ್ನಾಗೇ ಇರ್ತದೆ. ಅದಕ್ಕಾಗಿ ಮರೆಯದೆ ಹಸಿರು ಸೊಪ್ಪನ್ನು ತಂದು ಉಪಯೋಗ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು. ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಬೇಕಾದ್ರೆ ಈ ರೀತಿಯ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ಕೂಗಿಸಿದ್ರೆ ಸಾಕು. ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ಉಪ್ಪು ಹಾಕಿ ಬೇಯಿಸೋದ್ರಿಂದ ಸಿಪ್ಪೆ ಕೂಡ ಈಸಿಯಾಗಿ ತೆಗೆಯೋದಕ್ಕೆ ಬರ್ತದೆ. ನೋಡಿ ಯಾವ ರೀತಿಯಲ್ಲಿ ನಾನು ತೆಗಿತಾ ಇದ್ದೇನೆ ಅಂತ. ಹೀಗೆ ಮಾಡೋದ್ರಿಂದ ನಮಗೆ ಸಮಯ ಕೂಡ ಉಳಿತಾಯ ಆಗ್ತದೆ ಮತ್ತು ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮಧ್ಯಾಹ್ನ ಊಟದ ನಂತರ 1 ಗ್ಲಾಸ್ ನೀರು ಮಜ್ಜಿಗೆಯನ್ನು ಕುಡಿಬೇಕು. ಈ ರೀತಿ ನಾವು ನೀರು ಮಜ್ಜಿಗೆ ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಿ ಆಗ್ತದೆ. ಈ ನೀರು ಮಜ್ಜಿಗೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ರುಚಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಗ್ಲಾಸಿಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರಿಸಿ ಕುಡಿತಾ ಇದ್ರೆ ಆಹಾ, ಸುಲಭವಾಗಿ ಜೀರ್ಣಕ್ರಿಯೆ ಆಗುತ್ತೆ. ಪ್ರತಿದಿನ ನಾವು ಒಂದು ಹಸಿರು ಸೊಪ್ಪನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಇದರಿಂದ ಆರೋಗ್ಯ ಚೆನ್ನಾಗೇ ಇರ್ತದೆ. ಅದಕ್ಕಾಗಿ ಮರೆಯದೆ ಹಸಿರು ಸೊಪ್ಪನ್ನು ತಂದು ಉಪಯೋಗ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು.